ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ರಿವ್ಯೂ ಮಾಡಬೇಕು ಅನ್ಕೊಂಡಿರೋ ಗಾಡಿ ಬಂದು KTM. ಬಟ್ ಫಸ್ಟ್ ಇದ್ರ ಹಿಸ್ಟ್ರಿ ತಿಳ್ಕೊಳ್ಳೋಣ. ಸೊ KTM ಡ್ಯೂಕ್ ಅನ್ನೋದು ಹೆಸರು ಎಲ್ಲಿಂದ ಬಂತು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಮ್ಯೂಸಿಕ್ ನಿಂತ ನೋಡು ಯಜಮಾನ. ಈ ವ್ಯಕ್ತಿಯ ಹೆಸರು ಬಂದು ಜೆರಾರ್ಡ್ ಕಿಸ್ಕಾ. ಸೊ ಈ ವ್ಯಕ್ತಿ 1994ರಲ್ಲಿ ಒಂದು ಸಿಂಗಲ್ ಸಿಲಿಂಡರ್ ಗಾಡಿನ ಕಂಡಿಡಿದ್ರು. ಸೊ ಆ ಗಾಡಿಗೆ ಇಟ್ಟಂತ ಹೆಸರೇ KTM ಅಂದ್ರೆ ಒಂದು ರಾಯಲ್ ಅಂತ. ಇಡೀ ಬೈಕ್ ಇಂಡಸ್ಟ್ರಿನ ಆಳ್ಬೇಕು ಅಂತ ಬಂದಿದ್ದು. ಬಟ್ ಇವಾಗ ಸಿಕ್ಕಿರೋ ಹೆಸರೇನ್ ಹೇಳಿ? ಚಪ್ರಿ. KTM ಇಸ್ ಎ ಚಪ್ರಿ ಬೈಕ್ ಅಂತ. ಸೊ ಇವ್ರು ಬಂದು ಒಬ್ಬ ಮಹಾನ್ ವ್ಯಕ್ತಿ, ಒಂದು ದೊಡ್ಡ ರೇಸರ್. ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಒಂದೇ ವರ್ಷದಲ್ಲಿ 2 ಸಲ ಗೆದ್ದಿರೋದ್ರಿಂದ ಸೊ ಇವ್ರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡು ಅವಾಗ ಇವ್ರ ಹೆಸರಲ್ಲಿರೋ ಡ್ಯೂಕ್ ನ ತೆಗೆದು KTM ಜೊತೆ ಸೇರಿಸಿ ಮಾಡಿದಂತ ಹೆಸರೇ KTM ಡ್ಯೂಕ್. ಅದಾದ್ಮೇಲೆ ಬಂದಿದ್ದೆಲ್ಲ ಇತಿಹಾಸನೇ. ಸೊ ನನ್ ಮುಂದೆ ಇರೋ ಗಾಡಿ ಬಂದು ಸಚಿನ್ ಗಾಡಿ, ಅಂದ್ರೆ ಅವ್ನ ಫ್ರೆಂಡೇನೆ. ಸೊ ಇವನ್ ಯೂಟ್ಯೂಬ್ ಚಾನಲ್ ಹಾಕಿದೀನಿ ನೋಡಿ. ಸೊ ಹೋಗಿ ಇವನ್ ಕಂಟೆಂಟ್ ಗಳನ್ನ ನೋಡಿ, ತುಂಬಾ ಚೆನ್ನಾಗಿ ಕಂಟೆಂಟ್ ಗಳನ್ನ ಮಾಡಿದಾನೆ. ಸೊ ಈಗ ಇದು ಬಂದು 2022 ಮಾಡಲ್. ನನ್ ಮುಂದೆ ಇರೋದು ಎಲೆಕ್ಟ್ರಾನಿಕ್ ಆರೆಂಜು. ಸೊ ಇದ್ರಲ್ಲಿ 2022 ನಲ್ಲಿ 2 ಕಾಸ್ಮೆಟಿಕ್ ಅಪ್ಡೇಟ್ ಬಂದಿತ್ತು. ಒಂದು ಬಂದು ಎಲೆಕ್ಟ್ರಾನಿಕ್ ಆರೆಂಜು, ಇನ್ನೊಂದು ಬಂದು ಫ್ಯಾಕ್ಟ್ರಿ ರೇಸಿಂಗ್ ಬ್ಲೂ ಕಲರ್ ಸ್ಕೀಮ್ ಬಂದಿತ್ತು. ಸೊ ಡಿಸೈನ್ ನೋಡಿ ಹೆಂಗಿದೆ, ಫುಲ್ ಮ್ಯಾಸಿವ್ ಲುಕ್. ಗಾಡಿ ಅಂತೂ ಹೈಟ್ ಇರ್ಲೇಬೇಕು ಈ ಗಾಡಿಗೋಸ್ಕರ. ಸೊ ಗಾಡಿ ಅಂತೂ ಹೆವಿ ತೂಕ ಇದೆ. ಅದು ಅಲ್ಲದೆ ಇವನ್ ಬೇರೆ ಹ್ಯಾಂಡಲ್ ರೈಸರ್ಸ್ ಎಲ್ಲ ಹಾಕ್ಸಿದಾನೆ. ಸೊ ಗಾಡಿ ಎತ್ತೋರ್ಸಲ್ ನನ್ಗೆಲ್ಲ ಬೈಕ್ ಬರ್ತಾ ಇತ್ತು. ಸೊ ಗಾಡಿ ನೋಡ್ರಿ ಇವಾಗ ಹಂಗೆ ಜಾರುತ್ತೆ ನೋಡಿ. ನಾನಂತೂ ಫುಲ್ ಎದ್ರುಕೊಂಡ್ ಗಾಡಿ ಓಡಿಸಿದೀನಿ. ಇಟ್ಸ್ ಮ್ಯಾಸಿವ್, ಟೋಟಲಿ ಇಂಡಿಯನ್ ಹಲ್ಕ್ ಅಂತಾನೆ ಹೇಳ್ಬೋದು ಈ ಗಾಡಿಗೆ. ಬಟ್ ಈಗ ಫುಲ್ಲು ಸ್ಲಿಮ್, ಡಯಟ್ ಮಾಡಿಸಿ ಸ್ಲಿಮ್ ಮಾಡ್ಬಿಟ್ಟವ್ರೆ KTM ಅಡ್ವೆಂಚರ್ ನ. ಬಟ್ ದಿಸ್ ಇಸ್ ಎ ಮ್ಯಾಸಿವ್. ಸೊ ಇದು ಬಂದು 2022 ಮಾಡಲು ನನ್ ಮುಂದೆ ಇರೋದು. ಸೊ ಈ ಗಾಡಿ ಬಂದು 248.8cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್, 4 ವಾಲ್ವ್, DOHC ಅಂದ್ರೆ ಡಬಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತ. ಸೊ ಇದಕ್ಕೆ LCD ಡಿಸ್ಪ್ಲೇ ಬರುತ್ತೆ. ಸೊ ಈ ಗಾಡಿಯ ಮ್ಯಾಕ್ಸ್ ಪವರ್ ಬಂದು 30 PS ಅಟ್ 9000 RPM ಅಂಡ್ 7500 RPM ಅಟ್ 24 Nm ಟಾರ್ಕ್. ಸೊ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ನ ಡೌನ್ ಮಾಡಿ ಗಾಡಿನ ನುಗ್ಸಿದ್ರೆ ಮಾತ್ರ ಬೆಂಕಿ ಆಗೋಡುತ್ತೆ ಗಾಡಿ. ಸೊ ಇದ್ರ ಟಾಪ್ ಸ್ಪೀಡ್ ಬಂದು 140 km/h. ಮದ್ವೆ ಆಗಿರೋ ಗಂಡನ್ ನೆಮ್ಮದಿನ KTM ಬೈಕ್ ಮೈಲೇಜ್ ನ ಯಾವತ್ತೂ ಕೇಳಕ್ ಹೋಗ್ಬಾರ್ದು. ಸೊ ಇದ್ರ ಎಕ್ಸಾಸ್ಟ್ ನೋಟ್ ಕೇಳೋಣ. ಸೊ ಗಾಡಿ ಪದೇ ಆಫ್ ಆಗ್ತಿತ್ತು. ನನ್ನ ಗಾಡಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ಇದು ಸಿಂಗಲ್ ಸೈಡ್ ಸ್ಟ್ಯಾಂಡ್ ಪ್ರಾಬ್ಲಮ್ ಅಂತ. ಸಾರಿ ಸಚಿನ, ಗೊತ್ತಿರ್ಲಿಲ್ಲ. ಸೊ ಇದ್ರ ಫ್ರಂಟ್ ಸಸ್ಪೆನ್ಷನ್ ಬಂದು WP Apex 43mm ಅಪ್ಸೈಡ್ ಡೌನ್ USD ಫೋರ್ಕ್ಸ್ ವಿತ್ 170mm ಟ್ರಾವೆಲ್. ಸೊ ಇದಕ್ಕಿರೋದು 5 ಸ್ಪೋಕ್ಸ್ ಕ್ಯಾಸ್ಟ್ ಅಲಾಯ್ ವೀಲ್ಸು. ಫ್ರಂಟು 19 ಇಂಚು, ಬ್ಯಾಕು 17 ಇಂಚು. ಆ್ಯಂಡ್ ಇವನು ಎಕ್ಸ್ಟ್ರಾ ಆಕ್ಸೆಸರೀಸ್ಗಳು ಹಾಕ್ಸಿದ್ದಾನೆ. ಸೊ ಈ ಐಟಮ್ ಒಂದು ಹಾಕ್ಸಿದ್ದಾನೆ. ಅದಾದಮೇಲೆ ಈ ಹ್ಯಾಂಡಲ್ ಬಾರ್ಸ್ ಇದನ್ನು ಚೇಂಜ್ ಮಾಡಿಸಿದ್ದಾನೆ. ಚಾರ್ಜಿಂಗ್ದು ಹಾಕ್ಸಿದ್ದಾನೆ. ಆ್ಯಂಡ್ ಅದಾದಮೇಲೆ ಅದು 360 ಕ್ಯಾಮ್ರದ್ದು ಆ್ಯಂಡ್ ನಕಲ್ ಗಾರ್ಡ್ಸು ಎಕ್ಸ್ಟ್ರಾ ಆಲ್ಮೋಸ್ಟ್ ಎಷ್ಟೊಂದು ಖರ್ಚು ಮಾಡಿದ್ದಾನೆ. ಆಮೇಲೆ ಡಕಾರ್ ರ್ಯಾಲಿ ಎಡಿಷನ್ ಸ್ಟಿಕ್ಕರ್ ಹಾಕ್ಸಿದ್ದ ನೋಡಿ. ಹಿಂಗಿತ್ತು ಅದು ಸ್ಟಿಕ್ಕರು. ಇವಾಗ ಎಲ್ಲಾನು ಕಿತ್ತಿ ಡೀಸೆಂಟ್ ಆಗಿ ಇಕ್ಕವನೆ.
ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ಗಾಡಿನ ನೋಡಕ್ ಮಾತ್ರ ಮುಂದೆ ಇರೋದ್ ಮಾತ್ರ ಕಿತಾಕಿಲ್ಲ ಅಷ್ಟೇ, ಬಟ್ ಗಾಡಿ ಮಾತ್ರ ಮ್ಯಾಸಿವ್ ಲುಕ್ ಆಗಿದೆ. ಅಂಡ್ ಈ ಲೈಟ್ಸ್ ಅಷ್ಟೇ ಎಲ್ಲಾನು ಎಕ್ಸ್ಟ್ರಾ ಹಾಕ್ಸಿದಾನೆ, ಕ್ರಾಶ್ ಕಾರ್ಡ್ ಎಕ್ಸ್ಟ್ರಾ ಹಾಕ್ಸಿದಾನೆ. ಅಂಡ್ ಈ ಗಾಡಿ ತುಂಬಾ ಕಡೆ ಓಡಾಡಿ ಬಂದಿದೆ, ಲದಾಖ್ಗೆಲ್ಲ ಹೋಗಿದೆ ಈ ಗಾಡಿ. ನಾನು ಅವ್ನ್ಗೆ ಹೇಳ್ತೀನಿ ಕ್ಲಿಪ್ ಕೊಡಕ್ಕೆ, ಕ್ಲಿಪ್ ಕೊಟ್ರೆ ಒಂದೆರಡು ಕ್ಲಿಪ್ ಹಾಕ್ತೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಇದೇನೋ ವೈರ್ನ ಹಂಗೆ ಆಚೆ ಎಳೆದ್ ಬಿಟ್ಟಿದ್ದಾನೆ, ಅದೇನು ವೈರು ನನಗೂ ಗೊತ್ತಿಲ್ಲ. ಮಚ್ಚ ನಿನ್ ಗಾಡಿದು ಏನೋ ಅಲ್ಲಾಡ್ತೈತೆ ಸಾಮಾನ್. ಎಷ್ಟು ಒಳ್ಳೆ ಹುಡುಗ ನಾವು, ನೀನು ಜಾಣ್ ಮುಂಡೆದೆ. ಅಂಡ್ ಇದು ಬಂದು ಫ್ಯೂಲ್ ಎಕ್ಸ್. ಸೊ ನಿಮ್ಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಫ್ಯೂಲ್ ಎಕ್ಸ್ ಅದು ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ, ತಿಳ್ಕೊಬೇಕು. ಆಮೇಲೆ ಹ್ಯಾಂಡಲ್ ಬಾರ್ ರೈಸರ್ಸ್ ನ ಹಾಕ್ಸಿದಾನೆ, ಅದು ಸಪ್ರೇಟ್ ಆಕ್ಸೆಸರಿ. ಸೊ ಆಗ್ಲೇ ಹೇಳ್ದಾಗೆ ಇದಕ್ಕೆ ಬರೋದು ಡಿಜಿಟಲ್ ಡಿಸ್ಪ್ಲೇ. ಬಟ್ ಇದು 250cc ಆಗಿರೋದ್ರಿಂದ ಇದಕ್ಕೆ ಬೇರೆ ಡಿಸ್ಪ್ಲೇ ಬರುತ್ತೆ, 390ಗೆ ಬೇರೆ ಡಿಸ್ಪ್ಲೇ ಬರುತ್ತೆ. ಅಂಡ್ ಇದರಲ್ಲಿ ಇರೋದು KTM 250 ಇಂಜಿನ್ ವಿತ್ 390 ಚಾಸಿಸ್. ನೋಡಿ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಅಲರ್ಟ್ ಎಲ್ಲ ಇದೆ, ಲೋ ಫ್ಯೂಲ್ ಇದೆ. ಅಂಡ್ ಇಲ್ಲಿ ಸೈಡ್ ಸೈಡ್ ಅಲ್ಲಿರೋ ಲೈಟ್ ಗಳೆಲ್ಲ ಅದು ಏನಕ್ಕೆ ಬರ್ತಾ ಇದೆ ನಮ್ ತಾಯಣೆ ನನಗಂತೂ ಗೊತ್ತಿಲ್ಲ. ಅದು ನಾ ಓನರ್ಗೆ ಕೇಳ್ಕೊಬೇಕು, ನೀವು ಅವನ ಅಕೌಂಟ್ಗೆ ಹೋಗಿ ಅವನ್ಗೆ ಕೇಳ್ಕೊಳ್ಳಿ, ನನಗಂತೂ ಗೊತ್ತಿಲ್ಲ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm. ಆಮೇಲೆ ಸೀಟ್ ಹೈಟ್ ಬಂದು 855 mm. ಆಮೇಲೆ ಇದರಲ್ಲಿ ಸ್ವಿಚೇಬಲ್ ಆಫ್ ರೋಡ್ ಮೋಡ್ಸ್ ಇದೆ. ಆಮೇಲೆ ಇದರಲ್ಲಿ ಅಡಿಷನಲ್ ಟೆಕ್ ಏನಂದ್ರೆ 12V ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಇದಕ್ಕೆ. ಆಮೇಲೆ ಈ ಫೆಂಡರ್ ಬಂದು ಇವನು ಎಕ್ಸ್ಟ್ರಾ ಸಪ್ರೇಟ್ ಆಗಿ ಹಾಕ್ಸಿರೋದು. ಸೊ ತುಂಬಾ ಖುಷಿ ಆಗುತ್ತೆ ಇವನ್ ಗಾಡಿನ ನೋಡಕ್ಕೆ. ಆಮೇಲೆ ಫ್ಯೂಲ್ ಕೆಪಾಸಿಟಿ ಬಂದು 14.5 ಲೀಟರ್ ಫ್ಯೂಲ್ ಟ್ಯಾಂಕು. ಸೊ ಒಂದ್ಸಲಿ ಫ್ಯೂಲ್ ಟ್ಯಾಂಕ್ ನ ಫುಲ್ ಮಾಡಿಸಿದ್ರೆ ನೀವು 400 ಕಿಲೋಮೀಟರ್ಸ್ ಗಂಟ ಹೋಗಿ ವಾಪಸ್ ಬರ್ಬೋದು. ಸೊ ಇದ್ರಲ್ಲಿ ಬರೋದು ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ವಿತ್ ಟ್ವಿನ್ LED DRLs. ಅದಾದ್ಮೇಲೆ LED ಇಂಡಿಕೇಟರ್ಸ್ ಬರುತ್ತೆ ಅಂಡ್ LED ಟೈಲ್ ಲೈಟ್ಸ್ ಬರುತ್ತೆ. ಸೊ ಈಗ ಗಾಡಿನ ಒಂದ್ ಸ್ಪಿನ್ಗೆ ಎತ್ಕೊಂಡು ಹೋಗೋಣ ಬನ್ನಿ. ಬಟ್ ಗಾಡಿ ಮಾತ್ರ ಹೆವಿ ಯಮ ಭಾರ ಇದೆ ಗುರು. ನಮ್ ಫ್ರೆಂಡ್ಗೆ ಈ ಸಚಿನ್ಗೆ ಗಾಡಿನ ಓಡಿಸಿ ಅಭ್ಯಾಸ ಆಗೋಗಿದೆ. ಬಟ್ ನಮ್ ಕೈಲಂತೂ ಈ ಗಾಡಿನ ಓಡಿಸ್ಬೇಕಾದ್ರೆ ಇಟ್ಸ್ ಲೈಟ್ ವೈಟ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಗಾಡಿನ ನಿಲ್ಸಿರೋ ಕಡೆನೇ ಎತ್ತಿ ಸ್ಟ್ಯಾಂಡ್ ಹಾಕ್ಬೇಕಲ್ಲ, ಇಟ್ಸ್ ಹಾರಿಬಲ್ ವೇಟ್ ಇದು ಮಾತ್ರ. ಬ್ರೇಕ್ ಏನೋ ಚೆನ್ನಾಗಿದೆ, ಬಟ್ ಹಿಡಿದ್ರೆ ಮಾತ್ರ ಬ್ರೇಕ್ ನ ಗೈಸ್ ಜಸ್ಟ್ ಸಿಟ್ ಅಂಡ್ ಎಂಜಾಯ್ ದ ರೈಡ್. ಸುಮ್ನೆ ಕುತ್ಕೊಂಡು ರೈಡ್ ನ ಎಂಜಾಯ್ ಮಾಡಿ ಅಷ್ಟೇ. Who stopped you?
ಸೊ KTM ಫುಲ್ ಫಾರ್ಮು ಇಲ್ಲಿದೆ, ದಯವಿಟ್ಟು ಓದ್ಕೊಳ್ಳಿ. ನನಗೆ ಅಷ್ಟೊಂದು ಉದ್ದುದ್ದ ವರ್ಡ್ಸ್ ಇಂಗ್ಲಿಷ್ ಎಲ್ಲ ಓದೋಕ್ ಬರಂಗಿದ್ದಿದ್ರೆ ನಾನು ಪಕ್ಕ ನಾಸಾಗೆ ಟ್ರೈ ಮಾಡ್ತಾ ಇದ್ದೆ. ಸೊ ಪ್ಲೀಸ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಬೈಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ಸ್ ಫುಲ್ ಆನ್ ಪವರ್. ಇಫ್ ಎನಿವನ್ ಅಂದ್ರೆ ಯಾರಾದ್ರೂ ಪವರ್ ನ ಫೀಲ್ ಮಾಡ್ಬೇಕು ಅಂದ್ರೆ ದಯವಿಟ್ಟು KTM ನ ತಗೊಳ್ಳಿ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಈ ಗಾಡಿನ ಓಡಿಸಾದ್ಮೇಲೆ ನಾನು ಕೊಡ್ತಾ ಇರೋ ರಿವ್ಯೂ, ಇಟ್ ಈಸ್ ಎ ಬೀಸ್ಟ್. ಬಟ್ ಅದನ್ನ ಗಾಡಿನ ಹೆಂಗ್ ಓಡಿಸ್ಬೇಕು ಹಂಗ್ ಓಡಿಸ್ರಿ. ಇಲ್ಲ ಅಂದ್ರೆ ಈ ಗಾಡಿಗೆ ಅಥವಾ ಈ ಕಂಪ್ನಿಗೆ ಕೊನೆ ಸಲಿ ಕೊಡೋ ಹೆಸರೇ wear helmet, ride safely and nicely, because somebody will be waiting in your home.